ಹಾಯ್, ದಿಸ್ ಇಸ್ ದ ಸ್ಪಾಟ್ ತೋರಿಸ್ಬೇಕಂತ ಮಾಡಿದ್ದೆ. ಏನಾಯ್ತು ಅಂದ್ರೆ ನಿನ್ನೆ ಸಿಕ್ಕಾಪಟ್ಟೆ ಕ್ರೌಡಾಗಿ ಎಷ್ಟೋ ಜನ ಡೆತ್ ಆದ್ರು ಅಂತಂದ್ರೆ. ಆಮೇಲೆ ಇದು ಈ ಸ್ಪಾಟ್ ವೆರಿ ಪವರ್ಫುಲ್ ಸ್ಪಾಟ್ ಬಿಕಾಸ್ ಈ ನದಿನ ಅವಲಂಬಿಸಿ ನಮ್ಮ ಹಿಂದೂ ಸಂಸ್ಕೃತಿಗಳು ಬೆಳೆದು ಬಂತು. ಆಮೇಲೆ ಇಲ್ಲಿ ಏನಾಗಿದೆ ಇನ್ನೊಂದು ಅಂದ್ರೆ 3 ನದಿಗಳು ಒಂದೇ ಜಾಗದಲ್ಲಿ ಕೂಡ್ತಾವು. ಆಮೇಲೆ ಈ ನದಿಗಳು ವರ್ಷ ಪೂರ್ತಿ ತುಂಬಿ ಹರಿತಾವು, ಯಾವತ್ತೂ ಕೂಡ ಇವು ಬತ್ತಂಗಿಲ್ಲ. ಈ ನದಿನ ಅವಲಂಬಿಸಿ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ತುಂಬ ಫಲವತ್ತಾದ ಮಣ್ಣನ್ನು ಇದು ಹೊತ್ಕೊಂಡು ಹೋಗುತ್ತೆ, ತನ್ನ ಜೊತೆಗೆ ಹೊತ್ಕೊಂಡೋಗಿ ಎಲ್ಲ ಭೂ ಪ್ರದೇಶಗಳಿಗೆ ತಳ್ಕೊತ ಹೋಗುತ್ತೆ. ಸೊ ಆಮೇಲೆ ಈ ಕೆಲವೊಂದು ಸ್ಪಾಟ್ಗಳಲ್ಲಿ ನಿನ್ನೆ ತುಂಬ ಕ್ರೌಡಾಗಿ ಅಲ್ಲೆಲ್ಲ ಹಗ್ಗ ಕಟ್ಟಾಗಿ ಕೆಲವು ಜನ ಡೆತ್ ಆದರು. ಸೊ ಪಾಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಷ್ಟೋ ಜನ ಇಲ್ಲಿಗೆ ಬಂದು ಅದನ್ನು ನೋಡೋಕ್ಕಾಗದೆ ವಾಪಸ್ ಹೊರಟೋದ್ರು. ಸೊ ಅವರು ಕೂಡ ಇದನ್ನು ನೋಡಲಿ ವಿಡಿಯೋನ. ನಂದು ಮೇನ್ ಕ್ಯಾಮ್ರಾದೊಳಗೆ ಮೇನ್ ಸ್ಕ್ರೀನ್ಯಾಗ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಅದನ್ನು ಕೂಡ ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ. ಈ ವಿಡಿಯೋ ನನ್ನ ಲೈಫ್ ಲಾಂಗ್ ಇರುತ್ತೆ ನನ್ನ ಚಾನಲ್ನಾಗ, ನೀವು ಯಾವತ್ತು ಬೇಕಾದರೂ ನೋಡ್ಬೋದು. ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂದರೆ, ನೀವು ನಾಗಾಸಾಧುಗಳ ಬಗ್ಗೆ ಭಾಳ ಅಟ್ರಾಕ್ಷನ್, ಭಾಳ ಕ್ಯೂರಿಯಾಸಿಟಿ ಈ ನಡುವೆ ಕ್ರಿಯೇಟ್ ಆಗ್ತಾಯಿತ್ತು ಜನಗಳಿಗೆ. ಇವನ್ ಅವ್ರಿಗೆ ಗೊತ್ತಿಲ್ಲ ನಾವು ಎಷ್ಟು ಪವರ್ಫುಲ್ ಅದೇವಿ ಅಂತ ಅಂದರೆ ಇನ್ ಸೋಷಿಯಲ್ ಮೀಡಿಯಾದೊಳಗೆ. ಸೊ ಅವ್ರು ಸೋಷಿಯಲ್ ಮೀಡಿಯಾ ಸೆಕ್ಟರ್ಗೆ ಐ ಥಿಂಕ್ ಇನ್ನೂ ಕಾಲಿಟ್ಟಿಲ್ಲ ಅನ್ಸುತ್ತೆ. ಬಟ್ ನಮ್ಮ ಜನ ಬೆಳೆಸ್ತಾ ಇದ್ದಾರೆ ಅವ್ರನ್ನ. ಓಕೆ, ಇಟ್ಸ್ ವೆಲ್ಕಮ್ ಮಾಡೋಂಥದ್ದು, ಬಟ್ ಕೆಟ್ಟದಕ್ಕೆಲ್ಲ ಬಳಸಬೇಡ್ರಿ. ಸೊ ಅವರು ಆ ಭಾಗದೊಳಗೆ ಇದ್ದಾರಂತೆ. ಸೊ ಅಲ್ಲಿಗೆ ಹೋಗಿ ತಲುಪಬೇಕಂದ್ರೆ ಅಲ್ಲಿ ಬೋಟ್ ಐತಿ, ಬೋಟ್ ತೊಗೊಂಡು ಬೋಟ್ ರೆಂಟಲ್ ಮಾಡಿಕೊಂಡು ನಾವು ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದರೆ ನಮಗೆ ನಾಗಸಾಧುಗಳು, ಆಮೇಲೆ ಇನ್ನೊಬ್ರು ಯಾರಪ್ಪ ಅಗೋರಿಗಳು, ಅವರೆಲ್ಲ ಅಲ್ಲಿದ್ದಾರೆ. ಸೊ ಅವರು ಶಿವರಾತ್ರಿವರೆಗೂ ಇರ್ತಾರೆ, ನೀವು ನೋಡ್ಬೋದು. ಬಟ್ ಬಂದ್ಬಿಟ್ಟು ಅವ್ರು ಕಿಡ್ಡಿಂಗ್ ಮಾಡೋದು, ಅವ್ರ ಕಲ್ಚರ್ನ ಆಡ್ಕೊಳ್ಳೋದು, ಅವರ ಲೈಫ್ ಸ್ಟೈಲ್ನ ನಾವು ಹಂಗಿಸೋದು, ಅವೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ಬಿಕಾಸ್ ಅವರಿಗೆ ಅವ್ರದ್ದೇ ಆದ ರೆಸ್ಪೆಕ್ಟ್ ಇದೆ, ಅವ್ರಿಗೆ ಅವ್ರದ್ದೇ ಆದ ಕೆಲವೊಂದು ಆಚರಣೆಗಳ ಬಗ್ಗೆ ಗೌರವ ಇದೆ. ಸೊ ಹೀಗೆಲ್ಲ ಮಾಡ್ಕೊತ ಅವರು ತಮ್ಮ ಜೀವನನ ಇದು ಮಾಡ್ತಾ ಇದ್ದಾರೆ. ನಮ್ಮ ಧರ್ಮ ಉಳಿಸೋಕ್ಕೋಸ್ಕರ ನಾವೆಲ್ಲ ಮನೆಯಲ್ಲಿ ದೇವ್ರ ಪೂಜೆ ಮಾಡಿದ್ರೆ ಆಗಲ್ಲ. ಸೊ ಅವರು ಕೂಡ ಭೂಮಿ ಮೇಲೆ ನಮ್ಮ ದೇಶದೊಳಗೆ ಇರ್ತಕ್ಕಂಥ ದೇವಸ್ಥಾನಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತುಂಬ ಹೋರಾಡಿದ್ದಾರೆ. ಸೊ ದೇವಸ್ಥಾನ ಅವ್ರು ಉಳಿಸ್ಕೊಂಡ್ಮೇಲೆ ನಮ್ಮ ಮನೆಗೆ ದೇವ್ರ ಫೋಟೋ ಬಂದು ನಿಂತಿರೋದು. ಸೊ ಹಾಗಾಗಿ ಅವ್ರನ್ನ ನಾವು ಯಾವತ್ತಿದ್ರೂ ಗೌರವಿಸ್ಬೇಕು. ಬಟ್ ನಾವು ಕೊಡೋ ಗೌರವ ಹೆಂಗಿರ್ಬೇಕಂದ್ರೆ ನಮಗೆ ಗೊತ್ತಿರಬೇಕು, ಅವ್ರಿಗೆ ಗೊತ್ತಿರ್ಬೇಕು ಅಷ್ಟೇ, ಅದನ್ನು ತೋರಿಸ್ಕೊಳಕ್ಕೆ ಹೋಗಬಾರ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಸೇಫ್ಟಿ ವಿಷಯವಾಗಿ ಇಲ್ಲಿ ಏನಪ್ಪ ಹೇಳ್ಬೇಕಂತಂದ್ರೆ, ಗೌರ್ಮೆಂಟ್ ಏನು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿದೆ ಅಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಬಾರ್ಡರ್ ಕ್ರಿಯೇಟ್ ಮಾಡಿದ್ದಾರೆ ಅವರು. ದಿಸ್ ಬಾರ್ಡರ್, ಈ ಬಾರ್ಡರ್ನ ದಾಟಿ ನೀವು ಆ ಕಡೆ ಹೋಗಂಗಿಲ್ಲ. ಇನ್ ಕೇಸ್ ಇಫ್ ಯು ಟ್ರೈ ಟು ಗೋ ದ್ಯಾಟ್ ಸೈಡ್, ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ಅಲ್ಲಿ ವಾಚ್ ಟವರ್ಸ್ ಇದಾವೆ ಕೆಲವೊಂದು, ಆ ವಾಚ್ ಟವರ್ನಾಗ ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ಸೊ ಅಲ್ಲದಕ್ಕೆ ಇಲ್ಲೊಂದು ತೇಲೋ ಆಫೀಸ ಮಾಡಿದ್ದಾರೆ ಅವರು. ಇಲ್ಲಿದೆ ನೋಡ್ರಿ, ಅದು ತೇಲ್ತಕ್ಕಂಥ ಆಫೀಸ್ ಅದು. ಸೊ ಇಮಿಡಿಯೇಟ್ ನಿಮ್ಮನ್ನು ಇದು ಮಾಡ್ತಾರೆ ಅವರು, ಅಟ್ಯಾಕ್ ಮಾಡೇ ಮಾಡ್ತಾರೆ. ಸೊ ದಯವಿಟ್ಟು ಯಾರು ಅದಕ್ಕೆ ಪ್ರಯತ್ನ ಪಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬೂದಿ ತಂದು ಬಿಡೋದು ಅವೆಲ್ಲ ಇತ್ತು ಒಪ್ಪನ. ಸೊ ಆದಷ್ಟು ಅವಾಯ್ಡ್ ಮಾಡಿ. ನೀವೊಂದು ಬಿನ್ಗೆ ತುಂಬ ತರ್ತಾ ಇದ್ರೆ ಒಂದು ಟೀ ಸ್ಪೂನ್ ಅಷ್ಟು ತೊಗೊಂಬನ್ನಿ. ಸೊ ಅದು ಹೋಗಿ ಅವ್ರು ನಿಮ್ಮ ಮನಸ್ಸಿಗೆ ಯಾರಿಗಿರುತ್ತೆ ಅವ್ರು ತಲುಪಬೇಕು, ಅವ್ರಿಗೆ ಹೋಗಿ ತಲುಪುತ್ತೆ. ಆಮೇಲೆ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಬೋಟಿಂಗ್ ಬಗ್ಗೆ. ಬೋಟಿಂಗ್ ಎಲ್ಲ ಆ ಕಾರ್ನರ್ ಇದೆಯಂತ, ನಾವು ಈ ಕಾರ್ನರ್ ಬಂದ್ಬಿಟ್ವಿ. ಸಿಕ್ಕಾಪಟ್ಟೆ ಬೋಟ್ಗಳಿದಾವೆ. ಅವ್ರು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಸೂಪರ್ ನೀಟಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅವರು ಬೋಟಲ್ಲಿ. ಎಲ್ಲರನ್ನೂ ಕರ್ಕೊಂಡೋಗಿ ಯಾವುದೇ ಒಂದು ಅನಾಹುತ ಆಗಿಲ್ಲ ಬೋಟ್ಗಳಿಂದ. ಜನ ನೂಕುನುಗ್ಗಲಿಂದ ಬಿಟ್ಟರೆ ಬೇರೆ ಯಾವುದರಿಂದನೂ ಕೂಡ ಅನಾಹುತಗಳಾಗಿಲ್ಲ ಇಲ್ಲಿ. ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ಅಗೋರಿಗಳು ಸುಮ್ಮನೆ ಆಗ್ಬಿಟ್ರು, ಭಾಳ ಬೇಸರ ಮಾಡ್ಕೊಂಡ್ಬಿಟ್ರೆ. ಯಾಕಂದ್ರೆ ಅವ್ರಿಗೆ ಜೋಶ್ ಕಮ್ಮಿ ಆಗಿ ಕಾಣ್ತೈತಿ. ಬ್ಯಾಗಲ್ಲಿ ಇಡಪ್ಪ ಅಂದರೆ ಹೊತ್ಕೊಂಡ ನಿಂತಾನೆ, ಜರ್ಕಿನಲ್ಲಿ ಇಡಪ್ಪ ಅಂದ್ರೆ ಹೊತ್ಕೊಂಡ ನಿಂತಾನೆ. ಯಾಕಂದ್ರೆ ಬಿಡುವಲ್ಲ ಅವ್ನು, ಅಟ್ಯಾಚ್ಮೆಂಟ್ ಭಾಳ ಆಗೈತೆ ಕಾಣ್ತೈತೆ ಅವ್ನಿಗೆ. ಗಲೀಜು ಅಂತಾರೆ ಇಲ್ಲೆಲ್ಲ. ಇಡೀ ಇಂಡಿಯಾದಿಂದ ಬಂದಿರೋರೆಲ್ಲ ಅಲ್ಲಿ ಇಟ್ಕೊಂಡು ಇಲ್ಲಿ ಮೇಂಟೈನ್ ಮಾಡ್ಕೊಳಕತ್ತಾರ. ಸೊ ಪಾಪ ಅವ್ನ ಇಂಟ್ರೆಸ್ಟ್, ಅವ್ನು ಹೊತ್ಕೊಂಡ ನಿಲ್ಬೇಕಂತ ಅವ್ನ ಆಸೆ ಇತ್ತು ಕಾಣ್ತೈತಿ, ಅವ್ನ ಹರಕೆ ಇತ್ತು ಕಾಣ್ತೈತಿ, ತೀರ್ಸ್ಕೊಳಕತ್ತಾನೆ. ಅದು ಹಂಗಿರಲಿ. ಆಮೇಲೆ ನೀರು ತುಂಬ್ಕೊಂಡು ಹೋಗ್ಬೇಕಂತಂದ್ರಲ್ಲ, ತುಂಬ್ಕೊಂಡು ಹೋಗ್ಬೋದು. ಇಲ್ಲಿ ನನ್ನ ಕಡೆ ಎಷ್ಟಾಗುತ್ತೆ ಅಷ್ಟು ನಾನು ತಂದು ಕೊಡ್ತೀನಿ. ಬಿಕಾಸ್ ನನ್ನ ಕೈಲಾದಷ್ಟು ಅದಕ್ಕಿಂತ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿ ತಂದು ಕೊಡ್ತೀನಿ, ನೀವು ತೊಗೊಳ್ಳಿ. ಆಮೇಲೆ ಇಲ್ಲಿ ಬರ್ಡ್ಸ್ಗಳು ಫ್ಲೈ ಮಾಡ್ತಾ ಇದ್ದಾವೆ. ಇದು ನೋಡೋಕೆ ವೆರಿ ಬ್ಯೂಟಿಫುಲ್ ಐತಿ. ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಡ್ತೀನಿ ನಿಮ್ಗೆ ಫ್ರಂಟ್ ಕ್ಯಾಮ್ರಾದೊಳಗೆ. ಅದನ್ನು ನೋಡಿರಿ, ಬೋಟ್ಗಳು ಪ್ರತಿಯೊಬ್ಬರಿಗೂ ಲೈಫ್ ಜಾಕೆಟ್ಗಳನ್ನು ಹಾಕಿಬಿಟ್ಟೆ ಬೋಟ್ ಒಳಗೆ ಇದು ಮಾಡಿಸ್ತಾ ಇದ್ದಾರೆ. ಸೊ ಆಮೇಲೆ ಇಲ್ಲಿ ಕ್ಲೀನ್ನೆಸ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇಲ್ಲಿ ಕ್ಲೀನ್ನೆಸ್ ಯಾವ ಥರ ಐತಿ ಅಂದ್ರೆ, ಕಂಟಿನ್ಯೂ ಐತಿ. ನೀವು ಇಲ್ಲಿ ಸ್ನಾನ ಮಾಡ್ತಿರ್ತೀರಿ, ಇನ್ನೊಂದು ಟೀಮ್ ಇಲ್ಲಿ ಕ್ಲೀನ್ ಮಾಡ್ತಾನೆ ಇರ್ತೈತಿ. ಅವರೆಲ್ಲ ಹಿಂಗೆ ಕ್ಲೀನ್ ಮಾಡ್ಕೊಂತ ಈ ಕಡೆ ಹೋಗ್ತಾರೆ ಮತ್ತು ಈ ಕಡೆ ಹೋಗ್ತಾರೆ. ಸೊ ಅವರೆಲ್ಲ ಕ್ಲೀನಿಂಗ್ ಮಾತ್ರ ತುಂಬ ನೀಟಾಗಿ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟಿಗೆ ಯಾವತ್ತಿದ್ರೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಈ ಥರ ಆಚರಣೆಗೆ ಒಂದು ಮಹತ್ವವನ್ನು ನಾವು ಯಾವತ್ತೂ ಕೊಟ್ಟಿದ್ದು ನೋಡಿಲ್ಲ. ಈ ನಡುವೆ ನೋಡ್ತಾ ಇದ್ದೀವಿ.
ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾನೂ ಇರ್ಬೋದು. ದ ಪಾರ್ಟ್ ಆಫ್ ಸೋಷಿಯಲ್ ಮೀಡಿಯಾ ಇಸ್ ಆಲ್ಸೋ ವೆರಿ ಎಫೆಕ್ಟಿವ್ ಫಾರ್ ಪೀಪಲ್ಸ್. ಸೊ ಅವರಿಂದ ಕೂಡ ನಮಗೆ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದನ್ನು ರೆಫರ್ ಮಾಡ್ಕೊಂಡು ನಾವು ಇಲ್ಲಿ ಇಂಥ ಪ್ಲೇಸ್ಗಳಿಗೆಲ್ಲ ಬರ್ತಾ ಇದ್ದೀವಿ. ಸೊ ನಮ್ಗೆ ತುಂಬ ಖುಷಿ ಆಯಿತು. ನಮ್ಮ ಲೈಫ್ನಾಗ ನಾವು ಬರ್ತೀವಿ ಅಂದ್ಕೊಂಡಿರಲಿಲ್ಲ. ಸೊ ಇವತ್ತು ಇಲ್ಲಿಂದ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನಾನು ಯಾವತ್ತೂ ಡಿಲೀಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಚಾನಲ್ನಾಗ ಆಲ್ವೇಸ್ ಇರುತ್ತೆ. ಯು ಕ್ಯಾನ್ ವಾಚ್. ಆ್ಯಂಡ್ ಯಾರು ನೋಡೋಕ್ಕಾಗಿಲ್ಲ, ನಿಮ್ಮ ಫ್ಯಾಮಿಲಿ ಒಳಗೆ ಯಾರಿಗೆ ಈ ಸ್ಪಾಟ್ ನೋಡೋಕ್ಕಾಗಿಲ್ಲ ನೋಡಿರಿ, ನಾನು ಫ್ರೆಂಡ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಟ್ಟೇನಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ನನಗಂತೂ ಖುಷಿ ಆಯಿತು. ಭಾಳ ಸ್ಟ್ರಗಲ್ ಮಾಡಿ ಬಂದೀವಿ. ಸಿ ಇಟ್ ಈಸ್ ನಾಟ್ ಕಾರ್ ಕೂತ್ಕೊಂಡ್ವಿ ಬಂದ್ವಿ ಅಲ್ಲ. ಸಿ ನೀವು ಬರಬೇಕಂದ್ರೆ ರೋಡ್ ಇರೋಲ್ಲ. ರೋಡ್ ಇದ್ರೆ ರೋಡಲ್ಲಿ ರ್ಯಾಶ್ ಡ್ರೈವಿಂಗ್ ಇದಾವೆ. ಎಷ್ಟೋ ಜನ ರೋಡಲ್ಲಿ ಸ್ಪಾಟ್ ಡೆತ್ ಆಗಿದ್ದಾರೆ. 5ನೇ ದಿವಸ ಇದು 5th ಡೇ. ನಾವು ಈ ಸ್ಪಾಟಿಗೆ ಬಂದು ತಲುಪಬೇಕಾದ್ರೆ 5th ಡೇ ಇದು. ಸೊ ತುಂಬ ಇದು ಬರುತ್ತೆ ನಿಮಗೆ, ತುಂಬ ಚಾಲೆಂಜಸ್ ಎದುರಾಗ್ತವೆ ನೀವು ಬರೋ ಟೈಮಲ್ಲಿ ಆಗಿರ್ಬೋದು, ಅಲ್ಲಿರೋ ಟೈಮಲ್ಲಿ. ಸಿ ನೀವು 1000 ರೂಪಾಯಿ ಕೊಡ್ತೀನಿ ಅಂದರೆ ನಿಮ್ಗೆ ಒಳ್ಳೆ ಊಟ ಸಿಗಲ್ಲ, ಆಯಿತಾ. ಸಿ ಅದೊಂದು. ಆಮೇಲೆ ರೋಡ್ಸ್, ರ್ಯಾಶ್ ಡ್ರೈವಿಂಗ್ಸ್, ಆಮೇಲೆ ವೆದರ್ ಕಂಡೀಷನ್ಸ್, ದೀಸ್ ಆರ್ ಆಲ್ ಆಸ್ಪೆಕ್ಟ್ಸ್ ವೆರಿ ಎಫೆಕ್ಟಿವ್ ಫಾರ್ ಅವರ್ ಟ್ರಾವೆಲ್. ಸೊ ಹಿಂಗಿರೋ ಹೊತ್ತಿನಾಗ ನಾವು ಇಲ್ಲಿಗೆ ಬಂದು ತಲುಪಿದ್ದೀವಿ ಸೇಫಾಗಿ. ಸೊ ಮತ್ತು ಭಾಳ ಹೇಳಿದ್ರೆ ನಿಮಗೆ ಬೇಸರ ಆಗುತ್ತೇನೋ ನನಗೆ ಗೊತ್ತಿಲ್ಲ. ನಮ್ಗೇನು ಹೇಳ್ಬೇಕಂತ ಅನ್ನಿಸ್ತಾ ಅದನ್ನು ನಾವು ಮನಸಾರೆ ಹೇಳ್ತಾ ಇದ್ದೀವಿ. ಇಷ್ಟಂತ ಇದೆ ಈ ಜಾಗದ್ದು. ಈ ಜಾಗ ನಾವು ಲೈಫ್ನ ನೋಡ್ತೇವೆ ಇಲ್ಲ ಅಂದ್ಕೊಂಡಿದ್ವಿ, ಬಟ್ ಬಂದಿದ್ದೀವಿ. ಅದಂತೂ ನಮಗೆ ವೆರಿ ಖುಷಿ, ನಮಗೆ ತುಂಬ ಖುಷಿ ಆಗೈತಿ. ಇದನ್ನು ನಾವು ಅವಿಸ್ಮರಣೀಯವಾದ ಸ್ಪಾಟ್ ಇದು ನನಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾವು ನಾಗಸಾಧುಗಳು ಮತ್ತು ಅಗೋರಿಗಳನ್ನು ನೋಡಬೇಕಂತ ಭಾಳ ಆಸೆ ಐತಿ. ಸೊ ಅವ್ರನ್ನ ಮಾತಾಡ್ಸ್ಬೇಕಂತ ಆಸೆ ಐತಿ. ಅವರು ಬೇಗ ಆ್ಯಂಗ್ರಿಗೊಳಗಾಗ್ತಾರೆ, ಬೇಗ ಸಿಟ್ಟಿಗೊಳಗಾಗ್ತಾರೆ. ಸೊ ಅವ್ರನ್ನ ಯಾವ ಥರ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ನಾವು ಸ್ವಲ್ಪ ರಿಯಲೈಸ್ ಮಾಡಿಕೊಂಡು ಹೋಗಿ ಅವ್ರನ್ನ ನಾನು ಮಾತಾಡ್ಸಿ ಬರ್ತೀನಿ. ಸೊ ದಿಸ್ ಇಸ್ ವಾಟ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ದಿಸ್ ವಿಡಿಯೋಗ್ರಾಫ್ ಆ್ಯಂಡ್ ಸ್ಯಾಟಿಸ್ಫೈಡ್ ದಿಸ್ ಸ್ಪಾಟ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ಇಮಾನ್ ಸಾಗರ್ ಅವರು ಕೂಡ ಇಲ್ಲಿ ನಮ್ಮ ಜೋಡಿ ಇದ್ದಾರೆ. ಆಮೇಲೆ ಹೆಲಿಕಾಪ್ಟರ್ ರೈಡ್ ಅದು ಬಂದೇ ಬಿಡ್ತು ನೋಡ್ರಿ. ಹೆಲಿಕಾಪ್ಟರ್ ರೈಡ್ ತೋರಿಸಲ್ಲ ಅಂತ ಗೊತ್ತಿಲ್ಲ. ಹೆಲಿಕಾಪ್ಟರ್ ರೈಡ್ ಒಂದು ಅರೇಂಜ್ ಮಾಡಿದ್ದಾರೆ. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ಇದು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ವೆರಿ ಮಿನಿಮಮ್ ಆಫ್ ಅಮೌಂಟ್ ಒಳಗೆ ಹೆಲಿಕಾಪ್ಟರ್ ರೈಡ್ ಕೊಡ್ತಾ ಇದ್ದಾರೆ. ಓನ್ಲಿ ಫಾರ್ 2000 ಸಮಥಿಂಗ್ ಏನೋ ತೊಗೊತಾರೆ ಹೆಲಿಕಾಪ್ಟರ್ ರೈಡ್ ಕೊಡ್ತಾ ಇದ್ದಾರೆ. ಬಟ್ ಇಷ್ಟಂತೂ ಇದೆ. ಅಡುಗೆ ಅಂತೂ ನಾವು ಮಾಡ್ಕೊಂಡು ಊಟ ಮಾಡ್ಕೊತ ಬಂದು ರೀಚ್ ಆಗಿದ್ದೀವಿ. ಹೋಟೆಲ್ಸ್ ಯಾವು ಚೆನ್ನಾಗಿಲ್ಲ. ಆಮೇಲೆ ಫುಡ್ಡು ಕೆಲವಷ್ಟು ಇಲ್ಲಿ ನಮ್ಗೆ ಇಷ್ಟ ಆಗಲ್ಲ. ಸೊ ಆಲ್ವೇಸ್ ಬೋಂಡಾ ಇಂಥವು ಮಾಡ್ತಾ ಇದ್ದಾರೆ ಇಲ್ಲಿ. ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಅದು ಹೆಂಗೆ ತಿಂದು ಬದುಕ್ತಾ ಇದ್ದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಇವರಿಗೆ ನ್ಯೂಟ್ರಿಷನ್ ಫುಡ್ ಬಗ್ಗೆ ಅವೇರ್ನೆಸ್ ಕೊಡಬೇಕಾಗಿರೋದು ವೆರಿ ನೀಡ್ ಐತಿ ಈ ಸ್ಪಾಟ್ನಾಗ. ಆಮೇಲೆ ಇನ್ ದಿಸ್ ಸರೌಂಡಿಂಗ್ ವಿಲೇಜಸ್ ಪೀಪಲ್ಸ್ ಐ ಫೌಂಡ್ ದ್ಯಾಟ್ ದೇ ಆರ್ ನಾಟ್ ಮೇಂಟೈನಿಂಗ್ ದ ಹೈಜೀನ್. ಆ್ಯಂಡ್ ಆಮೇಲೆ ಎಷ್ಟೋ ವಾಸಿ ನಮ್ಮ ಕರ್ನಾಟಕ ನೋಡಿದ್ರೆ, ನಾವು ಕರ್ನಾಟಕನ ಒಂದು ಟೈಮ್ ಬೈತಾ ಇರ್ತೀವಿ. 100 ಪಾಲು ಉತ್ತಮ ನಮ್ಮ ಕರ್ನಾಟಕ. ಬಿಕಾಸ್ ಪ್ರತಿಯೊಬ್ಬರೂ ಕ್ಲೀನ್ ಮೇಂಟೈನ್ ಮಾಡ್ಕೊತಾರೆ. ತಮ್ಮ ಫ್ಯಾಮಿಲಿ ತಾವಾಯ್ತು. ಇಲ್ಲಿ ನೀವು ಹೋಗಿ ನೋಡಿರಿ, ಯಾವತ್ತೂ ಕ್ಲೀನ್ ಮೇಂಟೈನ್ ಮಾಡ್ಕೊಂಡೇ ಇಲ್ಲ. ಹೈಜೀನ್ ಬಗ್ಗೆ ಅವೇರ್ನೆಸ್ ಇಲ್ಲ, ಹೆಲ್ತ್ ಕಾನ್ಷಿಯಸ್ ಇಲ್ಲ, ಡ್ರೆಸ್ ಕಾನ್ಷಿಯಸ್ ಇಲ್ಲ. ಆಮೇಲೆ ಬಿಹೇವಿಯರಲ್ ನಮ್ಮಲ್ಲಿ ಭಾವನಾತ್ಮಕವಾಗಿ ಮಾತಾಡ್ತೀವಿ. ಸೊ ದೀಸ್ ಸರೌಂಡಿಂಗ್ ಪೀಪಲ್ಸ್ ಆರ್ ನಾಟ್ ಲೈಕ್ ದ್ಯಾಟ್. ನಮ್ಮಷ್ಟು ಭಾವನಾತ್ಮಕವಾಗಿ ಮಾತಾಡಲ್ಲ. ದೇ ಆರ್ ಆಲ್ವೇಸ್ ಆ್ಯಂಗ್ರೆಸ್ಟಿಕ್. ಅವ್ರು ಯಾವಾಗ ಆ್ಯಂಗ್ರಿ ಇರ್ತಾರೆ, ಯಾವಾಗ ಸಿಟ್ಟೊಳಗಿರ್ತಾರೆ, ಯಾವಾಗ ಸಿಟ್ಟಿನಾಗ ರಿಯಾಕ್ಟ್ ಮಾಡ್ತಾರೆ. ಸೊ ಅವ್ರು ಬೆಳೆದು ಬಂದಿರೋ ಇದಿರ್ಬೋದು ಅದು. ಸೊ ಸ್ವಲ್ಪ ಭಾವನಾತ್ಮಕವಾಗಿ ಅವ್ರು ಬರೋ ಥರ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಕೊಡಬೇಕು ಅವ್ರಿಗೆ. ದೆನ್ ಇನ್ನೂ ಸ್ವಲ್ಪ ಬ್ಯೂಟಿಫುಲ್ ಆಗುತ್ತೆ. ಬರೀ ಪ್ಲೇಸ್ ನೋಡಿ, ನಾನು ಹೈಜೀನ್ ಬಗ್ಗೆ ಮಾತಾಡಿದೆ. ಅಲ್ಲೊಬ್ಬಂದು ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ, ಚೀಲ ಹಿಡ್ಕೊಂಡು. ಸಿ ಇಟ್ಸ್ 24 hours. ಇಟ್ಸ್ 24 hours ದೇ ಆರ್ ಕ್ಲೀನಿಂಗ್. ಇದು ನಾನು ನೋಡಿರಲಿಲ್ಲ ಇಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾ ಇರೋದು. ಒಂದು ಪ್ರೇಕ್ಷಣೀಯ ಸ್ಥಳ 10 ಕೋಟಿ ಜನ ಸೇರ್ತಾರೆ ಅಂದರೆ ಅಂಥ ಜಾಗಗಳು ಯಾವತ್ತೂ ಕ್ಲೀನ್ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀವೇನೇ ಮಾಡಿ, ಆದರೆ ಎಷ್ಟು 1000 ಕೋಟಿ ಖರ್ಚು ಮಾಡಿದ್ರು ಅದನ್ನು ಕ್ಲೀನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅಂಥದ್ದು ಇಲ್ಲಿ ಕಂಟಿನ್ಯೂ ಒಂದು ಹೂ ಬಿದ್ದ ಅವ್ನು ಹಿಂಗೆ ಹೋಗಿರ್ತಾನೆ, ಮತ್ತೆ ಬರೋವಾಗ ಕಾಣಿಸ್ತಾ ತೊಗೊಂಡು ಹೋಗ್ಬಿಡ್ತಾನೆ. ನದಿನ ಮಲಿನ ಆಗೋಕ್ಕೆ ಅವ್ರು ಬಿಡ್ತಾ ಇಲ್ಲ. ಸೊ ಇಷ್ಟಂತೂ ಇದೆ ಇಲ್ಲಿ ಸಿಚುವೇಶನ್. ಸೊ ನಾವು ಇನ್ನೂ ಸ್ನಾನ ಮಾಡಿಲ್ಲ. ನಮ್ಗೆ ಈ ಜಾಗ ನೋಡಿದ ಮೇಲೆ ಸ್ನಾನ ಊಟ ಎಲ್ಲ ಮರ್ತೋಗೈತಿ. ಸೊ ನಾವೀಗ ಸ್ನಾನ ಮಾಡಬೇಕು. ಸೊ ನಾವು ನೆಕ್ಸ್ಟ್ ನಾನು ಮತ್ತೆ ನಿಮ್ಗೆ ಲೈನಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಇಲ್ಲಿ ನಮ್ಮ ಹುಡುಗ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀನಪ್ಪ? ಏನಿಲ್ಲ, ಬರೋದಾದರೆ ಪೀಕ್ ಅವರ್ಸಲ್ಲಿ ಬರಬೇಡ್ರಿ. ಅದು 3ನೇ ತಾರೀಕು ಮತ್ತು 12, 26ನೇ ತಾರೀಕು ಫೆಬ್ರವರಿ ಯಾರು ಬರೋಕ್ಕೆ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಗೊತ್ತಿರುತ್ತೆ. ಅದು ಬಿಟ್ಟು ಮಧ್ಯೆ ಬಂದವ್ರಿ ಏನು ಅಂಥ ಕ್ರೌಡ್ ಇರೋಲ್ಲ. ಕ್ಯಾನ್ ಮ್ಯಾನೇಜ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಫ್ರೆಂಡ್ಸ್, ಬಾಯ್.